ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 84. ಕರಗಂಟೆ ಸದ್ದಾದಾಗ ರಾಧಾನೆ ಬಾಗಿಲು ತೆರೆದು ರಮಣನ ಕಂಡು ಮುಖ ಗಂಟಿಕ್ಕಿದಳು. ನಿನಗಿಂತ ಅಮ್ಮೈರಾನೆ ವಾಸಿ ನೋಡು, ಬಂಗಲೆ ಬಿಟ್ಟು ಹೊರಟೆ ಅಂತ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಳು ಅಂತ ಅವಳು ತುಟಿ ಎರಡು ಮಾಡದಿದ್ದಾಗ ಕೆಣಕಿದ. ಛೀ, ಸ್ವಲ್ಪವೂ ನಾಚಿಕೆ ಇಲ್ಲ, ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಬೇರೆ ಅಂತ ಮೈಯೆಲ್ಲ ಹುರಿದು ಹೋಯಿತವಳಿಗೆ. ಏನು ಬಂಗಲೆ ಬಿಟ್ಟು ಹೊರಟಿದ್ದು ಅಂದರೆ ಅಂತ ವಿಚಾರ ತಡವಾಗಿ ಹೊಳೆಯಿತು. ಕೊಂಚ ಸರಿದ. ಅವನ ಹಿಂದೆ ಇದ್ದ ಸೂಟ್ಕೇಸ್ ಕಂಡಾಗಲೇ ಅವಳಿಗೆ ತುಸು ನೆಮ್ಮದಿಯಾದದ್ದು. ಒಳಗೆ ಕರೆದರೂ ಅವನು ಬರಲಿಲ್ಲ. ಯಾವುದನ್ನು ಬಿಡಿಸಿ ಹೇಳುವಂಥ ತೊಂದರೆಯನ್ನೇನು ತೆಗೆದುಕೊಳ್ಳಲಿಲ್ಲ ರಮಣ. ನಾನು ಬೇರೆ ಜಾಗ ನೋಡಿಕೊಳ್ತೀನಿ, ಅಲ್ಲಿಯವರೆಗೂ ಸೂಟ್ಕೇಸ್ ಇಲ್ಲಿರಲಿ ಅಂದ. ಅರುಂಧತಿ ಅಲ್ಲೇ ಇರುವಂತೆ ಒತ್ತಾಯಿಸಿದರೂ ಅವನು ಮನಸ್ಸು ಮಾಡಲಿಲ್ಲ. ರಾಧಾ ಸೂಟ್ಕೇಸ್ ಎಳೆದುಕೊಂಡು ಹೋದಾಗ ಬಾಗಿಲ ಒಳಗೆ ಇಣುಕಿದ. ಹಾಗೆಯೇ ಸ್ವಲ್ಪ ನೀರು ಕೊಟ್ಟಳು. ನೀರಿನ ಲೋಟವನ್ನು ತನ್ನ ಕೈಯಲ್ಲಿ ಹಿಡಿಸಿ ಹಾಗೆಯೇ ಹೊರಟು ಹೋದವನನ್ನೇ ನೋಡಿದಳು ರಾಧಾ. ಸವಾರಿ ಹಾದಿ ಬದಲಾಯಿಸುತ್ತಿರುವ ಹಾಗಿದೆ. ಗೋವರ್ಧನ ಹೊಸದೊಂದು ಬಾಂಬ್ ಸಿಡಿಸಿದ. ತನ್ನೆಡೆಗೆ ತೋರುತ್ತಿದ್ದ ಬೆರಳುಗಳ ದಿಕ್ಕು ತಪ್ಪಿಸುವ ಮತ್ತೊಂದು ವೈಖರಿ. ರೀಮಾಳನ್ನ ಯಾರೋ ದುರುದ್ದೇಶದಿಂದ ಸಾಯಿಸಿದ್ದಾರೆ. ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಮುಗ್ಧ ಜನರಿಗೂ ಹೌದೆನಿಸಿತ್ತು. ಯಾರೋ ಅವನಿಗೆ ಚುನಾವಣೆ ಟಿಕೆಟ್ ತಪ್ಪಿಸಲೇ ಇಂಥ ಕುತಂತ್ರ ಮಾಡಿರಬೇಕು. ಕಣ್ಣೀರು ಹಾಕುವ ವ್ಯಕ್ತಿಯನ್ನು ಸುಲಭವಾಗಿ ನಂಬಿಬಿಡುವ ಜನ ಅವನ ಕಣ್ಣೀರು ನೈಜವೋ ಅಥವಾ ಬರಿಯ ಉಪ್ಪು ನೀರೋ ಎಂದು ಪರಾಮರ್ಶಿಸುವ ಗೋಜಿಗೆ ಬೀಳುವುದಿಲ್ಲ. ಅವರ ಆಕ್ರೋಶ ಭೂಷಣ್ ಚಟರ್ಜಿಯವರ ಮೇಲೆ ತಿರುಗಿತ್ತು. ಒಮ್ಮೆ ರಾಜೀನಾಮೆ ಕೊಡುತ್ತೇನೆಂದು ಘೋಷಿಸಿದ ಮೇಲೆ ಹಿಂತೆಗೆಯುವ ಅಗತ್ಯವೇನಿತ್ತು? ಗೋವರ್ಧನರ ಹೆಚ್ಚುತ್ತಿರುವ ಜನಪ್ರಿಯತೆ ನೋಡಿ ಹೊಟ್ಟೆ ಕಿಚ್ಚಿಗೆ ಅವರೇ ಮಾಡಿಸಿರುತ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಾಗ ಅದನ್ನು ಮತ್ತಷ್ಟು ಹರಡುವಂತೆ ಮಾಡಿದ ಗೋವರ್ಧನ. ಒಂದೇ ಬಾಣದಲ್ಲಿ ಕಣ್ಣಿಗೆ ಕಂಡಷ್ಟು ಹಕ್ಕಿಗಳನ್ನು ಹೊಡೆಯುವ ಚಾಣಾಕ್ಷತೆ. ಆರೋಪ ಪ್ರತ್ಯಾರೋಪಗಳು ಸಾಂಕ್ರಾಮಿಕ ರೋಗದಂತೆ ಪಸರಿಸಿದವು. ಒಂದು ಹೆಜ್ಜೆಯನ್ನು ಇಡುವುದಕ್ಕಿಂತ ಮೊದಲೇ ಮುಂದಿನ 4 ಹೆಜ್ಜೆಗಳನ್ನು ಯೋಚಿಸಿಡುವ ಪ್ರಳಯಾಂತಕ ಬುದ್ಧಿ ಬೆಂಕಿಗೆ ಸುರಿಯುವ ತುಪ್ಪದಂತೆ ಕೆಲಸ ಮಾಡಿದವು. ಇವೆಲ್ಲವೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಿದ್ದು ಪಕ್ಷಕ್ಕೆ. ಇನ್ನು ಡ್ರೈವರ್ ಸೋಗಿನಲ್ಲಿ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಸಿಗುವವರೆಗೂ ಗೋವರ್ಧನನ ಮುಖವಾಡ ಕಳಚುವ ಸಾಧ್ಯತೆ ಇರಲಿಲ್ಲ. ಮಡದಿಯ ಆತ್ಮದ ಶಾಂತಿಗಾಗಿ ಮನೆಯಲ್ಲಿ ತಿಥಿ ಕಾರ್ಯಗಳನ್ನು ನಡೆಸುವ ಚಿಂತನೆಯಲ್ಲಿದ್ದ ಗೋವರ್ಧನನಿಗೆ ರಸ್ತೆಯ ಮಧ್ಯೆ ಸುಬೋಧ ಕಂಡಾಗ ತಟ್ಟನೆ ತ್ರಿಶಾಲ ಜ್ಞಾಪಕಕ್ಕೆ ಬಂದಳು. ಕಬೀರ, ಇವನು ಆ ಹುಡುಗಿಯ ಅಣ್ಣ ತಾನೇ? ಕಾರು ನಿಲ್ಲಿಸು ಅಂದ. ಇವನವಳ ಅಣ್ಣ ಅನ್ನುವುದು ಸಹ ಅನುಮಾನವೇ. ಇಡೀ ಕುಟುಂಬದ ಮಾಹಿತಿ ಬಗೆದು ತೆಗೆಯಬೇಕು ಅಂತ ಮನಸ್ಸಿನಲ್ಲಿಯೇ ಹೇಳಿಕೊಂಡ ಕಬೀರ. ಕರೆಯೋ ಅವನನ್ನ ಎಂದರು. ತಾನೇ ಕಿಟಕಿಯ ಹೊರಗೆ ತಲೆ ಹಾಕಿ ಸುಬೋಧನನ್ನ ಹತ್ತಿರ ಬರುವಂತೆ ಕೂಗಿದಾಗ ತಲೆ ಕೆರೆದುಕೊಳ್ಳುತ್ತಲೇ ಬಂದು ಸೌಜನ್ಯಕ್ಕಾಗಿ ರೀಮಾ ಬಗ್ಗೆ ಸಂತಾಪ ಸೂಚಿಸಿದ. ನಿಮ್ಮ ಮನೆಯಲ್ಲಿ ಅಂದಾಗ ಏನು ಹೇಳುವುದು ತೋಚದೆ ಇಕ್ಕಟ್ಟಿಗೆ ಸಿಲುಕಿದಂತಾಯಿತು ಸುಬೋಧನನಿಗೆ. ಅರುಂಧತಿ ಅತ್ತೆಯನ್ನ ನೋಡಿಬಿಟ್ಟರೆ ಅನ್ನೋ ಭಯ. ರೀಮಾ ನಿನ್ನ ತಂಗಿಯನ್ನು ಬಹಳ ನೆಚ್ಚಿಕೊಂಡಿದ್ದಳು. ಅವಳ ಕಾರ್ಯಗಳಲ್ಲಿಯಾದರೂ ಬಂದರೆ ಅವಳ ಆತ್ಮಕ್ಕೆ ತುಸು ನೆಮ್ಮದಿ ದೊರಕಬಹುದೇನೋ ಅಂದ. ಬರ್ತಾಳೆ, ನಾನು ಹೇಳ್ತೀನಿ ಅಂತ ಹಾಗೆಯೇ ಸಾಗು ಹಾಕಲು ನೋಡಿದ. ನಾನೇ ಖುದ್ದಾಗಿ ಬಂದು ಕರೆದರೆ ನನಗೆ ಸಮಾಧಾನ ಅಂದ ಗೋವರ್ಧನ. ಈ ಬೇತಾಳ ಮನೆಗೆ ಕರೆದೊಯ್ದ ಮೇಲೆಯೇ ಬೆಂದು ಬಿಟ್ಟು ಕೆಳಗಿಳಿಯುವುದು ಎನ್ನಿಸಿತು ಸುಬೋಧನಿಗೆ. ಆದರೂ ಕೊನೆಯ ಪ್ರಯತ್ನ. ಬಡವರ ಮನೆಗೆ ನಿಮ್ಮಂಥ ದೊಡ್ಡ ಜನ ಬರುವುದು ಅಂದರೆ ಅಂತ ಮುಜುಗರದ ನಾಟಕವಾಡಿದ. ಇರ್ಲಿ ಬಿಡಯ್ಯ ಅಂತ ಸುಬೋಧನನನ್ನು ಮುಂದಿನ ಸೀಟಿನಲ್ಲಿ ಕೂರಿಸಿಕೊಂಡು ಕಾರು ಚಲಿಸಿತು. ಮನೆಯ ಮುಂದಿನ ದ್ವಾರದಲ್ಲೇ ಕುಳಿತು ಡ್ರಗ್ಸ್ ಮಾರಿದ್ದರ ಪರಿಣಾಮವಾಗಿ ಮುಚ್ಚಿಹೋದ ಕಿರಾಣಿ ಅಂಗಡಿಯನ್ನೇ ನೋಡುತ್ತಿದ್ದಳು. ಎದುರು ಬಂದು ನಿಂತ ಕಾರನ್ನು ಕಣ್ಣರಳಿಸಿ ನೋಡಿದಳು. ಮನೆ ಬಾಗಿಲಿಗೆ ಬಂದ ಗೋವರ್ಧನನನ್ನು ಹಾಗೆಯೇ ಹೊರಗೆ ನಿಲ್ಲಿಸಿ ಮಾತನಾಡಿಸುವುದು ಸರಿಯಾಗುವುದಿಲ್ಲವೆಂದು ಒಳಗೆ ಆಹ್ವಾನಿಸಿದಳು. ಅತ್ತೆ ಮಾತ್ರ
ಹೊರಗೆ ಬರದೇ ಇದ್ರೆ ಸಾಕು ಅಂತ ಬೇಡಿಕೊಳ್ಳುತ್ತಿತ್ತು ಅವಳ ಮನ. ಕಬೀರ ಮಾತ್ರ ಮುಖ ದುಮ್ಮಿಸಿಕೊಂಡು ಕಾರಿನಲ್ಲಿಯೇ ಉಳಿದನೇ ಹೊರತು ಕೆಳಗಿಳಿಯಲಿಲ್ಲ. ಗೋವರ್ಧನ ಮೊಬೈಲು ಮೇಜಿನ ಮೇಲಿಟ್ಟು ಕುಳಿತು ಸುಬೋಧನ ಬಳಿ ಹೇಳಿದ್ದನ್ನೇ ಹೇಳಿದ. ರಾಧಾ ಸುಮ್ಮನೆ ಆಲಿಸುತ್ತಿದ್ದಳು. ನಿನ್ನ ಮೇಲೆ ರೀಮಾಗೆ ಬಹಳವೇ ಅಂತಃಕರಣ. ಪದೇ ಪದೇ ಅದನ್ನೇ ಹೇಳುತ್ತಿದ್ದ ನೆನಪು. ನೀನು ಅವಳ ತಿಥಿ ಕಾರ್ಯಕ್ಕೆ ಬಂದು ಹೋಗು ಅಂದ. ತುಸು ಎಚ್ಚೆ ಎನ್ನುವಷ್ಟು ಮಾತನಾಡಿದ ಮಡದಿಯ ನೆನೆದು ದುಃಖತಪ್ತನಾದ. ಕುಳಿತಿದ್ದ ಗೋವರ್ಧನನ ಹಿಂದೆ ನಿಂತ ಸುಬೋಧ ಸನ್ನೆಯಲ್ಲಿ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದ. ರಾಧಾಗೆ ತಟ್ಟನೆ ರಮಣನ ಸೂಟ್ಕೇಸ್ ಅಲ್ಲೇ ಗೋಡೆಗೆ ಒರಗಿಸಿಟ್ಟಿದ್ದು ಜ್ಞಾಪಕಕ್ಕೆ ಬಂತು. ಮಾತಿನಲ್ಲಿ ಅದಕ್ಕೆ ಅಡ್ಡವಾಗಿ ನಿಂತಳು. ಅರುಂಧತಿ ಒಳಗೆ ಅಡುಗೆ ಮನೆಯಲ್ಲಿ ತಂದೆಯ ಜೊತೆ ಮಾತನಾಡುತ್ತಿದ್ದಳು. ಅವಳಲ್ಲಿ ಹೋಗಿ ಸಿಲುಕಿಕೊಂಡಿದ್ದು ಸಾಲದು ಅಂತ ನೀನು ಬೇರೆ ಅಂದ್ರು. ಲಕ್ಷ್ಮೀನರಸಿಂಹಯ್ಯ ಮಗಳ ಮೇಲಿನ ಕಾಳಜಿಗೆ ಸ್ವಲ್ಪ ರೇಗಾಡಿಕೊಂಡರೂ ಮೊಮ್ಮಗಳ ಜೊತೆ ಅರುಂಧತಿ ಇದ್ದಿದ್ದಕ್ಕೆ ಸ್ವಲ್ಪ ಸಮಾಧಾನದಲ್ಲಿದ್ದರು. ಅಪ್ಪಯ್ಯ ಯಾರೋ ಬಂದಿರಬೇಕು, ಹೋಗಿ ನೋಡ್ತೀನಿ ಅಂತ ಕರೆ ತುಂಡರಿಸಿ ಹೊರ ನಡೆದವಳು ಗೋವರ್ಧನನ ಕಂಡಿದೆ ಗಕ್ಕನೆ ತಿರುಗಿ ಅಲ್ಲಿಂದ ಮಾಯವಾದಳು. ಯಾರೋ ಬಂದಂತೆನಿಸಿ ಬಾಗಿಲ ಕಡೆ ನೋಡಿದ ಗೋವರ್ಧನನಿಗೆ ಹಲುಗಾಡಿದ ಪರದೆ ಬಿಟ್ಟರೆ ಬೇರೇನೂ ಕಾಣಿಸಲಿಲ್ಲ. ಬರ್ತೀನಿ, ಖಂಡಿತ ಬರ್ತೀನಿ. ಅವನು ಹೊರಟರೆ ಸಾಕೆನಿಸಿಬಿಟ್ಟಿತ್ತು ರಾಧಾಗೆ. ಗೋವರ್ಧನ ಎದ್ದು ಹೋದ ಮೇಲೆ ಬಾಗಿಲು ಹಾಕಿ ನಿರಾತಂಕವಾಗಿ ಉಸಿರಾಡಿದಳು ರಾಧಾ. ಅವನ್ಯಾಕೆ ಬಂದಿದ್ದು ಇಲ್ಲಿ ಅಂದರು ಅರುಂಧತಿಯವರು. ಮದುವೆಗೆ ಕರೆದ ಹಾಗೆ ಹೆಂಡತಿಯ ವೈದಿಕಕ್ಕೆ ಕರೆಯುತ್ತಾ ಇರೋದು ನೋಡಿದರೆ ಬಹಳ ಖುಷಿಯಲ್ಲಿ ಇದ್ದ ಹಾಗಿದೆ ಆಸಾಮಿ ಅಂದರು. ಸುಬೋಧನಿಗೂ ಗೋವರ್ಧನನ ದವಡೆಯಿಂದ ತಪ್ಪಿಸಿಕೊಂಡು ಎನಿಸಿತು. ಮತ್ತೆ ಬಾಗಿಲು ಗಂಟೆ ಶಬ್ದವಾಯಿತು. ನಾನು ನೋಡ್ತೀನಿ ಅಂತ ಇವರನ್ನ ತಡೆದು ಬಾಗಿಲು ತೆರೆದಿದ್ದು ಅರುಂಧತಿ. ಗೋವರ್ಧನ ನಿಂತಿದ್ದ. ಹೊರಟು ಹೋದವನು ವಾಪಸ್ ಬರುತ್ತಾನೆ ಎಂದು ನಿರೀಕ್ಷಿಸಿರಲಿಲ್ಲ. ಅರುಂಧತಿಯನ್ನು ಕಂಡು ಬವಳಿ ಬಂದ ಹಾಗಾಯಿತು ಗೋವರ್ಧನನಿಗೆ. ಯಾರು ನೀವು ಅಂತ ಅರುಂಧತಿ ಪರಿಚಯವೇ ಇಲ್ಲದಂತೆ ನಟಿಸಿದಾಗ ಅವನದ್ದು ಅಯೋಮಯ ಪರಿಸ್ಥಿತಿ. ಇವಳಿಗೆ ಏನೂ ನೆನಪಿನಲ್ಲಿ ಇಲ್ವೇ? ಇಲ್ಲೇನು ಮಾಡ್ತಿದ್ದಾಳೆ ಅಂತ ಪ್ರಶ್ನೆಗಳ ಸರಮಾಲೆ ಹುಟ್ಟಿಕೊಂಡವು ಅವನ ತಲೆಯಲ್ಲಿ. ರಾಧಾ ಬಾಗಿಲ ಕಡೆಯಿಂದ ಸದ್ದು ಬಾರದಿದ್ದಾಗ ತಾನೇ ನೋಡಲೆದ್ದು ಬಂದಳು. ಯಾರ ಭೇಟಿಯನ್ನು ಬಯಸಿರಲಿಲ್ಲವೋ ಅವರು ಎದುರು ಬದುರಾಗಿ ನಿಂತಿದ್ದು ಕಂಡಾಗ ಅಂಜಿಕೆಯಾಯಿತು. ಗೋವರ್ಧನ ಅತ್ತೆ ಸೊಸೆಯ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸುವುದು ಮರೆತ. ಹಾಗೇನಾದರೂ ನೋಡಿಬಿಟ್ಟಿದ್ದರೆ ಹೋಲಿಕೆಯ ಗುರುತು ಹತ್ತಿಬಿಡುತ್ತಿತ್ತೋ ಏನೋ. ಅವನ ತಲೆ ಸಿಡಿಯುತ್ತಿತ್ತು. ಅಷ್ಟೊಂದು ಯೋಚನೆಗೆ ಮೆದುಳು ಸಹಕರಿಸಲಿಲ್ಲ. ಬಹು ವರ್ಷಗಳ ಹಿಂದೆಯೇ ಸಮಾಧಿಯಾಗಿ ಹೋಗಿದ್ದ ನೈತಿಕತೆ ಪೆಡಂಭೂತವಾಗಿ ಎದ್ದು ನಿಂತಿತ್ತು. ಇವರು ಅಂದ ಅವನ ದನಿಯಲ್ಲಿನ ಅಸ್ಥಿರತೆ ಸ್ಪಷ್ಟವಾಗಿ ಗಮನಕ್ಕೆ ಬಂತು. ಮಹಿಳಾ ಸಂಘದವರು ಅಂತ ರಾಧಾ ನಾಲಿಗೆ ಯೋಚಿಸದೆ ನುಡಿಯಿತು. ರೀಮಾ ನಿದ್ದೆಗಣ್ಣಿನಲ್ಲಿ ಹಾಡಿದ್ದಕ್ಕೂ ರಾಧಾ ಹೇಳಿದ ಸುಳ್ಳಿಗೂ ಕಾಕತಾಳೀಯವೆಂಬಂತೆ ಹೊಂದಾಣಿಕೆಯಾಗಿದ್ದು ಪುಣ್ಯ. ರಾಧಾಳೆ ಮುಂದುವರೆಸಿದಳು. ಬೇರೆ ಕೆಲಸ ಹುಡುಕುತ್ತಾ ಇದ್ದೆ. ಇವರ ಸಂಘದವರು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡುತ್ತಾರೆ ಅಂತ ಗೊತ್ತಾಗಿ ಇವರಲ್ಲಿಯೂ ಹೇಳಿಕೊಂಡಿದ್ದೆ. ಅದನ್ನೇ ವಿಚಾರಿಸುವುದಕ್ಕೆ ಬಂದಿದ್ದಾರೆ ಅಂದ್ಲು. ಮೊಬೈಲ್ ಟೇಬಲ್ ಮೇಲೆಯೇ ಮರೆತು ಬಿಟ್ಟಿದ್ದೆ ಅಂತ ಗೋವರ್ಧನ ಮತ್ತೇನನ್ನೂ ಹೇಳದೆ ಮೊಬೈಲ್ ತೆಗೆದುಕೊಂಡು ತೆರಳಿದಾಗ ಮೂವರು ಪರಸ್ಪರ ಮುಖ ನೋಡಿಕೊಂಡರು. ರಾಧಾ ಅಧಿಪತಿಯ ಒಳಗೆ ಕಾಲಿಟ್ಟಾಗ ಹಾಲಿನಲ್ಲಿ ರೀಮಾಳ ದೊಡ್ಡ ಚಿತ್ರಪಟ. ಮಾಸದ ನಗು ಹೊತ್ತ ರೀಮಾ ತಾನೇ ಬರಮಾಡಿಕೊಳ್ಳುತ್ತಿದ್ದಾಳೇನೋ ಎನ್ನಿಸುತ್ತಿತ್ತು. ಅದಕ್ಕೊಂದು ಹೂಮಾಲೆ ಇರದೇ ಇದ್ದರೆ ಅದೆಷ್ಟು ಆತ್ಮೀಯವಾಗಿ ಕೆನ್ನೆ ತಟ್ಟಿ ಮಾತನಾಡಿಸುತ್ತಿದ್ದರು ತನ್ನನ್ನ. ರಾಧಾಗೆ ಮತ್ತೆ ಅಲ್ಲಿ ಕಾಲಿಡುವುದು ಸುತಾರಾಂ ಇಷ್ಟವಿರಲಿಲ್ಲ. ಅರುಂಧತಿಯದೇ ಒತ್ತಾಯ. ತೀರಿಕೊಂಡ ಆ ಒಳ್ಳೆ ಹೆಣ್ಣಿನ ಸಲುವಾಗಿ ಸಹಿಸಿಕೊಂಡು ಹೋಗಿ ಬಂದುಬಿಡು ಅಂತ. ರಾಧಾಳನ್ನು ಕಂಡಿದ್ದೇ ಚಿಕ್ಕ ಎಗರುತ್ತಾ ಬಂದ. ಗೋವರ್ಧನ ಮಗಳ ಕೋಣೆಯ ಬಾಗಿಲು ಬಡಿದ. ಚಿಲಕ ಹಾಕಿಕೊಂಡಿರಲಿಲ್ಲ. ತಳ್ಳುತ್ತಿದ್ದಂತೆಯೇ ತೆರೆಯಿತು. ಟೇಬಲ್ ಮೇಲೆ ಬಿಳಿಯ ಪುಡಿ ಹಾಕಿಕೊಂಡು ಕ್ರೆಡಿಟ್ ಕಾರ್ಡಿನಲ್ಲಿ ವಿಂಗಡಣೆ ಮಾಡುತ್ತಿದ್ದಳು.
ಅದಾಗಲೇ ಕೆಲವು ಡೋನ್ಗಳು ದೇಹ ಸೇರಿದೆ ಎನ್ನುವುದಕ್ಕೆ ಸೀಮಿತದಲ್ಲಿರದ ಅವಳ ವಾಲಾಡುವ ದೇಹ ಮಣಮಣಗುಟ್ಟುವಿಕೆ ಸಾಕ್ಷಿಯಾಗಿ ಕಂಡಾಗ ಗೋವರ್ಧನನಿಗೆ ಬಹುದೊಡ್ಡ ಆಘಾತ. ಆಗಾಗ ಪಾರ್ಟಿಗಳಲ್ಲಿ ಕುಡಿತ, ಧೂಮಪಾನಗಳ ವಿಚಾರ ಗೊತ್ತಿದ್ದರೂ ಡ್ರಗ್ಸ್ ಖೇದವಾಯಿತು. ಇನ್ನೊಬ್ಬರ ಮನೆ ದಹಿಸ ಹೊರಟ ದಳ್ಳುರಿಯ ಕೊಳ್ಳಿಯ ಕಿಡಿಯೊಂದು ತನ್ನದೇ ಕೈ ಸುಟ್ಟಾಗ ಆ ಉರಿ ತಡೆಯಲಾಗಲಿಲ್ಲ. ರಾಧಾಳನ್ನು ನಿಂದಿಸುತ್ತಿದ್ದಳು. ಆಗಾಗ ರಮಣ ಹಾಗೂ ತಾಯಿಯನ್ನು ನೆನೆದು ಅಳುತ್ತಿದ್ದಳು. ತಾನೆಷ್ಟು ಕಷ್ಟಪಟ್ಟೆ ಗಂಡ ಹೆಂಡಿರನ್ನ ಬೇರೆ ಮಾಡುವುದಕ್ಕೆ ಎಂದು ಮನನ ಮಾಡಿಕೊಳ್ಳುತ್ತಿದ್ದಳು. ಕುರ್ಚಿಯ ಮೇಲೆ ರಮಣ್ ಕುಳಿತಿದ್ದಾನೆ ಎನ್ನುವ ಭ್ರಮೆಯಲ್ಲಿ ಬಿಟ್ಟು ಹೋಗದಂತೆ ಗೋಗರೆಯುತ್ತಿದ್ದಳು. ಆದರೆ ಎಲ್ಲವೂ ಅಸ್ಪಷ್ಟ ತೊದಲುವಿಕೆ. ಅಮೈರಾಳ ಸ್ಥಿತಿ ಕಂಡು ನೀರಿನಿಂದ ತೆಗೆದ ಮತ್ವದಂತೆ ಚಡಪಡಿಸಿತು ತಂದೆ ಹೃದಯ. ನಿಲ್ಲಲಾಗಲಿಲ್ಲ. ಬಾಗಿಲೆಳೆದುಕೊಂಡು ಹೋಗಿಬಿಟ್ಟ. ರಾಧಾ ಜಾಸ್ತಿ ಹೊತ್ತು ನಿಲ್ಲದೆ ಪೂಜೆ ಕಾರ್ಯ ಮುಗಿದಿದ್ದೇ ಹೊರಟು ಬಿಟ್ಟಳು. ರಮಣನು ಸಹ. ಗೇಟಿನಲ್ಲಿ ವಾಚ್ಮನ್ ಕುಶಲೋಪರಿ ವಿಚಾರಗಳ ಗಂಟು ಹಿಡಿದು ನಿಲ್ಲಿಸಿಕೊಂಡ. ಹಾಂ ಹ್ಞೂ ಎನ್ನುತ್ತಿದ್ದ ರಾಧಾ ಹಿಂದಿನಿಂದ ಹೊರಗೆ ಹೋದ ವ್ಯಕ್ತಿ ರಸ್ತೆಯ ಮತ್ತೊಂದು ಕಡೆ ಹೋಗಿ ಬೀಡಿ ಹತ್ತಿಸಿಕೊಂಡು ಹೋಗಿ ಬಿಡುತ್ತಾ ನಿಂತ. ಅಚಾನಕ್ಕಾಗಿ ಅವಳ ಬೂಟುಗಳ ಮೇಲೆ ದೃಷ್ಟಿ ಹರಿಯಿತು. ಕೆಂಪನೆಯ ಬೂಟು. ಹೇ, ಈ ಕಡೆಯಿಂದ ಕೂಗಿದಾಗ ಆಪತ್ತಿನ ಅರಿವಾಗಿ ಆ ಮನುಷ್ಯ ಓಟಕ್ಕಿತ್ತ. ಎಲ್ಲವನ್ನು ಮರೆತು ಅವನ ಹಿಂದೆ ಓಡಿದಳು. ಸೀರೆಯುಟ್ಟು ಏನೂ ಮಾಡಲಾಗದ ಪರಿಸ್ಥಿತಿಯಿಂದ ಹೊರಬಂದ ಮೇಲೆ ಚೂಡಿದಾರ ಅಥವಾ ಜೀನ್ಸ್ ಪ್ಯಾಂಟ್ ಧರಿಸುವ ಬುದ್ಧಿ ಬಂದಿತ್ತು. ಓಡುತ್ತಲೇ ದಾರಿ ಮಧ್ಯೆ ಸುಬೋಧನಿಗೆ ಫೋನ್ ಮಾಡಿದಳು. ಆ ವ್ಯಕ್ತಿ ಓಡುತ್ತಿದ್ದ ದಿಕ್ಕಿನಿಂದ ಅಡ್ಡವಾಗಿ ಬಂದರೆ ಹಿಡಿಯಬಹುದೇನೋ ಎಂದು. ಆದರವನು ಫೋನ್ ತೆಗೆಯಲಿಲ್ಲ. ಓಡಿ ಇನ್ನೇನು ಅವನ ಕಾಲರಿಗೆ ಕೈ ಹಾಕಿ ಎಳೆದಳು ಅನ್ನುವಷ್ಟರಲ್ಲಿ ಸಂದಿಗುಂದಿಯಲ್ಲಿ ನುಗ್ಗಿ ತಪ್ಪಿಸಿಕೊಂಡ. ಅವಳು ಜಗ್ಗಿದ ಪರಿಗೆ ಕತ್ತಿನಲ್ಲಿದ್ದ ಕಪ್ಪು ದಾರವೊಂದು ಕಿತ್ತು ಬಂದಿತ್ತು. ಅದ್ಯಾವ ವಠಾರವೋ ಸ್ಲಮ್ ಏರಿಯಾವೋ ಹಿಂಬಾಲಿಸುವಾಗ ಜ್ಞಾನಕ್ಕೆ ಬಂದಿರಲಿಲ್ಲ. ಈಗ ಹೊರಬರಲು ಪರದಾಡುವಂತಾಯಿತು. ಹೆಗಲ ಮೇಲೆ ಕೈ ಬಿದ್ದಾಗ ಅವಳ ಎದೆ ಝಲ್ ಎಂದಿತು. ಕೈ ತಿರುಚಿ ಬಿಡುತ್ತಿದ್ದಳೋ ಏನೋ ರಮಣ್ ಎನ್ನುವುದು ಅಷ್ಟರೊಳಗೆ ಗೊತ್ತಾಗಿರದೆ ಹೋಗಿದ್ದರೆ. ತೆಗಿರಿ ಕೈ ಅಂತ ಭುಜದ ಮೇಲಿದ್ದ ಪತಿಯ ಕೈ ಕೊಡವಿ ಪಕ್ಕಕ್ಕೆ ತಳ್ಳಿ ಮುಂದೆ ನಡೆದಳು. ದಾರಿ ಗೊತ್ತಾಗಲಿಲ್ಲ. ನಾಲ್ಕು ದಿಕ್ಕಿಗೂ ಚಿಕ್ಕ ಹಾದಿಗಳು. ನಿರ್ಗಮನ ಯಾವ ಕಡೆ? ರಮಣ್ ಮಾತಾಡದೆ ಯಾವುದೋ ಒಂದರಲ್ಲಿ ಚಲಿಸಿದಾಗ ತಾನು ಅವನ ಹಿಂದೆಯೇ ನಡೆದಳು. ರಮಣ್ ಮಾತಾಡದೆ ಯಾವುದೋ ಒಂದರಲ್ಲಿ ಚಲಿಸಿದಾಗ ತಾನು ಅವನ ಹಿಂದೆಯೇ ನಡೆದು ಹೋದಳು. ಮಾತನಾಡಿಸಲು ಅವಳಿಗೆ ಹಮ್ಮು ಅಡ್ಡ ಬಂದಿತ್ತು. ಫಾಲೋ ಗೀಲೋ ಮಾಡ್ತಿಲ್ಲ ತಾನೇ? ಅದ್ಹೇಗೆ ಸಿನಿಮಾ ಥರ ಸರಿಯಾಗಿ ನಾನಿರುವ ಜಾಗ ಗೊತ್ತಾಯ್ತೋ ಅಂತ ರಮಣನ ಬೆನ್ನನ್ನೇ ನೋಡುತ್ತಾ ಕೇಳಿದಾಗ ಅವ ನಿಂತು ತಿರುಗಿ ಹೇಳಿದ. ಫಾಲೋ ಮಾಡ್ತಿಲ್ಲ, ಟ್ರ್ಯಾಕ್ ಮಾಡ್ತಿದ್ದೆ ಅನ್ನುತ್ತಾ ಮುಂದೆ ಮತ್ತೆ ನಡೆದ. ಅಳಿಯ ಅಲ್ಲ ಮಗಳ ಗಂಡ ಅಂದಂಗಾಯ್ತು. ಅವಳು ನಿಂತಲ್ಲಿಯೇ ಇದ್ದಳು. ವಾಟ್ ಅಂದ್ಲು. ಮೇಡಮ್ಗೆ ಆಗಾಗ ಕಾಣೆಯಾಗಿ ನನ್ನ ಉಸಿರು ನಿಲ್ಲಿಸುವ ಕಾಯಿಲೆ ಶುರುವಾಗಿದೆಯಲ್ಲ ಅದಕ್ಕೆ ಅಂದ. ಅದೇನು ಸುಳ್ಳಲ್ಲ ಬಿಡಿ. ಸೂಟ್ಕೇಸ್ ಕೊಟ್ಟು ಹೋಗುವಾಗ ಬಿಟ್ಟರೆ ಸದ್ಯದಲ್ಲಿ ತಮ್ಮಿಬ್ಬರ ಭೇಟಿಯೇ ಆಗಲಿಲ್ಲ. ಇದು ಹೀಗೆ ಅಂದ್ಲು. ಅವತ್ತು ಮೊಬೈಲ್ ಎಲ್ಲಿಟ್ಟಿದ್ದೆ ಅಂದ. ಗೋಡೆಗೆ ಅಂಟಿದ್ದ ಮೇಜಿನ ಮೇಲೆ ಚಾರ್ಜಿಗೆ ಹಾಕಿಟ್ಟಿದ್ದು ಜ್ಞಾಪಕಕ್ಕೆ ಬಂದಾಗ ರಾಯರು ಒಳಗೆ ಇಣುಕಿದ್ದ ನೆನಪು ಆಯಿತು. ಎಲ್ಲದರ ಸ್ಪಷ್ಟ ಚಿತ್ರಣ ದೊರಕಿತು. ಒಮ್ಮೆ ಅವನ ಕತ್ತಿಗೆ ಜೋತು ಬೀಳಬೇಕೆನ್ನುವ ಆಸೆಯಾಯಿತು ರಾಧಾಗೆ. ಹಿಂದೆ ಬಂದು ಯೋಚಿಸುತ್ತಾ ನಿಂತು ಬಿಟ್ಟಿದ್ದವಳ ಕೈ ಹಿಡಿದುಕೊಂಡು ಮುಂದೆ ಸಾಗಿದ. ಸುಬೋಧ್, ಈ ವ್ಯಕ್ತಿ ನನಗೆ ಗೊತ್ತು ಕಣೋ ಅಂತ ಕಪ್ಪು ದಾರಕ್ಕೆ ತೂಗಿಕೊಂಡಿದ್ದ ಲಾಕೆಟ್ಟಿನಲ್ಲಿ ಇದ್ದ ಫೋಟೋ ನೋಡುತ್ತಾ ಹೇಳಿದಳು. ಇವನು ಜಗ್ಗಿ ಅಮೈರ ಆಪ್ತ. ಅವಳ ಥರ್ಡ್ ಕ್ಲಾಸ್ ಕೆಲಸಗಳನ್ನು ಮಾಡಿಕೊಡುವುದೇ ಇವನು. ಕೆಲಸ ಆಗ್ತಿದ್ದ ಹಾಗೆ ಊರು ಬಿಡ್ತಾನೆ, ಬೇಕಾದಾಗ ಬರ್ತಾನೆ. ಊರಿನಲ್ಲಿ ನಮ್ಮ ಮನೆಯ ಬ್ಲಾಸ್ಟಿಂದ ಹಿಡಿದು ಎಲ್ಲದರಲ್ಲೂ ಇವನ ಶಾಮೀಲಿದೆ ಅಂದಾಗ ನೀನು ಆವತ್ತೇ ಗುರುತು ಹಿಡಿಯಬೇಕಿತ್ತಲ್ಲ ಅಂದ. ಆವತ್ತು ನಾನು ಮುಖ ನೋಡಿರಲಿಲ್ಲ. CCTV ನೋಡೋಕೆ ಹೇಳಿದ್ದು ನಿನಗೆ ತಾನೇ ಅಂದ. ಕರೆಕ್ಟ್ ಅಂದ್ಲು.
ಇವನನ್ನು ಹೇಗಾದರೂ ಹಿಡಿಯಲೇಬೇಕು. ಗೋವರ್ಧನನಿಗೆ ಇವನು ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ಇದ್ದಾನೆ ಎನ್ನುವುದು ಗೊತ್ತಾಗಿ ಬಿಟ್ಟರೆ ಮುಗಿಸಿಬಿಡ್ತಾನೆ. ಚಟರ್ಜಿಯವರ ಆಕ್ಸಿಡೆಂಟ್ ಅಪರಾಧಿ ಹಾಗೂ ಸಾಕ್ಷಿ ಎರಡನ್ನೂ ಕಳೆದುಕೊಳ್ಳಬೇಕಾಗುತ್ತೆ ಅಂದ್ಲು. ಹೇಳೆ ಹುಡುಗಿ, ಇಲ್ಲೇ ಎಲ್ಲಾದರೂ ಓಡಾಡಿ ಬರೋಣ ಅಂದಾಗ, ಹೋಗತ್ತೆ, ತಲೆ ಕೆಟ್ಟು ಹೋಗಿದೆ, ಓಡಾಟವಂತೆ ಅಂದ್ಲು. ಅದಕ್ಕೆ ಹೇಳಿದ್ದು ಹೇಳು, ರಾತ್ರಿ ಊಟ ಮಾಡಿದ ಮೇಲೆ ಸ್ವಲ್ಪ ಶುದ್ಧ ಗಾಳಿ ಕುಡಿದು ಕೈಕಾಲು ಆಡಿಸಿದರೆ ಚೈತನ್ಯ ಮೂಡುತ್ತೆ ಅಂತ ಅರುಂಧತಿ ಸೊಸೆಯನ್ನು ಹೊರಡಿಸಿದಾಗ ಸುಬೋಧ ಮುಸುಕು ಬೀರಿ ಮಲಗಿದ. ರಮಣ್ ಗೋವರ್ಧನ ಮುಖ್ಯವಾಗಿ ರೀಮಾ ಬಗ್ಗೆ ಬಹಳಷ್ಟು ಮಾತನಾಡಿದರು. ಮಾತಿನಲ್ಲಿ ಬಹಳ ದೂರ ಬಂದು ಬಿಟ್ಟಿದ್ದರು. ಹತ್ತಿರದಲ್ಲೆಲ್ಲೋ ಗುಡಿಯ ಗಂಟೆಯ ನಿನಾದ. ಅತ್ತೆ ಹೇಗೂ ಇಲ್ಲಿಯವರೆಗೂ ಬಂದಾಗಿದೆ, ನಿಮಗೊಂದು ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅಂದ್ಲು. ರಾಧಾ ಗುರೂಜಿ ಹಾಗೂ ಅವರ ಮಾರ್ಮಿಕ ನುಡಿಗಳ ಕುರಿತು ಹೇಳಿದಳು. ನೀನು ಇದನ್ನೆಲ್ಲ ನಂಬೋಕೆ ಶುರು ಮಾಡಿದ್ದೀಯಾ ಅಂದರೆ ಆಶ್ಚರ್ಯ ಆಗುತ್ತೆ ಕಣೆ ಅಂದರು ಅರುಂಧತಿ. ರಾಧಾ ಸುಮ್ಮನೆ ಮುಗುಳ್ನಕ್ಕಳು. ಹೊರಾಂಗಣದಲ್ಲಿ ಚಪ್ಪಲಿ ಬಿಟ್ಟು ಒಳಗೆ ಹೋಗಿ ಕಣ್ಮುಚ್ಚಿ ನಿಂತು ದೇವಿಗೆ ನಮಸ್ಕರಿಸಿದರು ಇಬ್ಬರು. ಗುರೂಜಿ ಇರಲಿಕ್ಕಿಲ್ಲ, ಹಾಗೆ ಪ್ರದಕ್ಷಿಣೆ ಹಾಕಿ ಹೋಗೋಣ, ಮನೆ ಸೇರಬೇಕಲ್ಲ ಮಾರಾಯ್ತಿ ಅಂತ ಅರುಂಧತಿ ಹೇಳಿದಾಗ ರಾಧಾ ಒಪ್ಪಿಕೊಂಡಳು. ನೆಲದ ಮೇಲೆ ಕೈ ಮುಗಿದು ಕುಳಿತ ಹೆಂಗಸಿನ ಸೆರಗಿನ ತುದಿ ಪಾದದಡಿಗೆ ಸಿಲುಕಿದಾಗ ಕ್ಷಮಿಸಿ ನೋಡಲಿಲ್ಲ ಎಂದು ಬಗ್ಗಿದವಳಿಗೆ ಆ ಹೆಂಗಸಿನ ಮುಖ ಕಂಡು ರಕ್ತ ನೆತ್ತಿಯವರೆಗೂ ನುಗ್ಗಿತ್ತು. ರೀಮಾ ಮೇಡಮ್ ಅಂದ್ಲು. ರಾಧಾಳ ಗುರುತು ಹತ್ತಿದ್ದೇ ರೀಮಾಳ ದುಃಖದ ಕಟ್ಟೆ ಹೊಡೆಯಿತು. ಬೋರೆಂದು ಕಣ್ಣೀರು ಹಾಕಿದಳು. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ಸ್ಟೋರಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ತುಂಬ ಜನ ಕಾಮೆಂಟ್ ಆಗ್ತೀರಾ. ಅದನ್ನು ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಮುಂದೆ ಬರೋ ಸ್ಟೋರಿಗೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.